ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನಾವು ಗೌರಿಶಂಕರ ಧಾರಾವಾಹಿಯ ನಾಳಿನ ಸಂಚಿಕೆಯನ್ನು ನೋಡ್ಕೊಂಡು ಬರೋಣ. ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಈ ಸಂಚಿಕೆಯಲ್ಲಿ ನೋಡೋದಾದ್ರೆ ಮೊದಲಿಗೆ ಇಲ್ಲಿ ಗೌರಿ ಹಾಗೂ ಶಂಕರನ ಮದುವೆ ಭಿನ್ನಾಭಿಪ್ರಾಯ ಹುಟ್ಟಿರುತ್ತೆ. ಮತ್ತೆ ಅವರು ಡಾಕ್ಟರ್ಗೆ ಹೊಡೆದಿದ್ದಾರೆ ಅಂತ ಹೇಳಿ ಗೌರಿ ತುಂಬಾನೇ ಕೋಪ ಮಾಡ್ಕೊಂಡು ಅವಳ ಮೇಲೆ ಏನೋ ಪ್ರಪೋಸ್ ಮಾಡಕ್ಕೆ ಹೋಗಿರ್ತಾರೆ. ಸೊ ಅದನ್ನ ಬಿಟ್ಬಿಟ್ಟು ಮನೆಗೆ ಬಂದಿರ್ತಾರೆ. ಸೊ ಇದೆಲ್ಲ ಆದ ನಂತರ ಈ ಕಡೆ ಕೋಳಿ ಚುರುಮುರಿ ಎಲ್ಲರೂ ಸಹ ಸೇರ್ಕೊಂಡು ಮಾತಾಡ್ತಾ ಇರ್ತಾರೆ. ಅಲ್ಲ, ಅಣ್ಣ ಅಂತೂ ಹೊಡೆದಿರೋಕ್ಕೆ ಸಾಧ್ಯನೇ ಇಲ್ಲ, ಯಾರು ಹಿಂಗೆಲ್ಲ ಮಾಡಿರೋದಕ್ಕೆ ಸಾಧ್ಯ, ಅಣ್ಣ ಅದಕ್ಕಿಂತ ಒಂದು ಮಾಡ್ಬೇಕು, ನಾವು ಯಾರು ಈ ರೀತಿ ಮಾಡಿರೋದು, ಅಣ್ಣನ ಆಧಾರ್ ಕಾರ್ಡ್ನ ಯಾರಲ್ಲಿ ಇಟ್ಟಿರೋದು, ಮನೇಲಿರೋ ಆಧಾರ್ ಕಾರ್ಡ್ ಯಾರಲ್ಲಿ ಇಟ್ಟಿರೋದು ಅಂತ ಹೇಳ್ತಾ ಇರ್ಬೇಕಾದ್ರೆ ಅವಾಗ ಚುರುಮುರಿ ಹೇಳ್ತಾ ಇರ್ತಾನೆ, ಇನ್ಯಾರು ಮಾಡ್ತಾರೆ, ಆ ಗಂಗಾನೆ ಅಣ್ಣನ ಮುಂದೆ ಬಂದ್ಬಿಟ್ಟು ಪೂಸಿ ಹೊಡಿತಾಳೆ, ಮತ್ತೆ ಹಿಂದೆ ಕತ್ ಕುಯ್ತಾಳೆ. ಇದನ್ನೆಲ್ಲ ಮಾಡಿರೋದು ಅವಳಿನ, ಯಾಕಂದ್ರೆ ಮನೇಲಿರೋ ಆಧಾರ್ ಕಾರ್ಡ್ ತಗೊಂಡೋಗಿ ಅಲ್ಲಿ ಇಟ್ಟಿದ್ದಾಳೆ ಅಂತಂದ್ರೆ ಇದನ್ನೆಲ್ಲ ಇವಳೇ ಕಾರಣ ಮಾಡ್ತಾ ಇರೋದು ಅಂತ ಹೇಳಿ ಅವರಿಬ್ರು ಮಾತಾಡ್ಕೊತಾ ಇರ್ತಾರೆ. ಸರಿ ಇರು, ಅಂಕಲ್ಗೆ ಫೋನ್ ಮಾಡಿ ಏನಾಯ್ತು ಅಂತ ಕೇಳೋಣ ಅಂತೇಳಿ ಫೋನ್ ಮಾಡ್ತಾರೆ. ಇನ್ನು ಈ ಕಡೆ ಆನಂದ್ ಅವರು ಫೋನನ್ನು ಎತ್ಕೊಂಡು ಫೋನಲ್ಲಿ ಹೇಳ್ತಾರೆ, ಏನಾಯ್ತು ಅಂಕಲ್ ಅಂತ ಹೇಳಿದಾಗ, ಏನೂ ಇಲ್ಲಪ್ಪ, ಗೌರಿ ಪ್ರಪೋಸ್ ಮಾಡಬೇಕು ಅಂತಾನೆ ಶಂಕರನ್ನ ಕರೆಸ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ಲು. ಅಷ್ಟರಲ್ಲಿ ಅವಳಿಗೆ ಆ ಡಾಕ್ಟರ್ಗೆ ಹೊಡೆದಿರೋ ವಿಷಯ ಗೊತ್ತಾಗಿದೆ. ಡಾಕ್ಟರ್ ಅಮ್ಮರ್ಗೆ ಯಾರು ಹೊಡೆದಿದ್ರು ಅಂತ ಗೊತ್ತಿಲ್ಲ, ಆದರೆ ಅಲ್ಲಿ ಶಂಕರನ ಆಧಾರ್ ಕಾರ್ಡ್ ಸಿಕ್ಕಿದೆ. ಆ ಆಧಾರ್ ಕಾರ್ಡ್ ಸಿಕ್ಕಿರೋದ್ರಿಂದ ಶಂಕರನೇ ಹೊಡೆದ ಅಂತೇಳಿ ಗೌರಿ ಮನಸ್ಸಲ್ಲಿ, ಶಂಕರ ನಾವಿಬ್ರು ಕ್ಲೋಸ್ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಡಾಕ್ಟರ್ ಅಮರ್ನ ಹೊಡೆದಿದ್ದಾರೆ, ಮತ್ತೆ ಅವನೇ ಇದಕ್ಕೆಲ್ಲ ಕಾರಣ ಅಂತೇಳಿ ಗೌರಿ ತುಂಬಾನೇ ನೊಂದ್ಕೊಂಡಿದ್ದಾಳೆ. ಮತ್ತೆ ಅವಳು ತುಂಬಾನೇ ಸಿಟ್ಟು ಮಾಡ್ಕೊಂಡು ಬಂದಿದ್ದಾಳೆ ಅವನ ಮೇಲೆ ಅಂತೇಳಿ ಹೇಳ್ತಿರ್ತಾರೆ. ಮತ್ತೆ ಇದನ್ನೆಲ್ಲ ಬೇಗ ಸರಿ ಮಾಡಬೇಕು, ನಾವು ಅವರಿಬ್ಬರನ್ನ ಒಂದು ಮಾಡಬೇಕು ಅಂತ ಹೇಳಿ ಎಲ್ಲ ಮಾತಾಡ್ಕೋತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಪಂಕು ಬರ್ತಾಳೆ. ಪಂಕು ಬಂದ್ಬಿಟ್ಟು, ನೋಡಿ ಇದನ್ನೆಲ್ಲ ಸರಿ ಮಾಡಬೇಕು, ನಾವು ಮೊದಲು ಇದನ್ನೆಲ್ಲ ಸರಿ ಮಾಡಿ ಗೌರಿ ಅವ್ರಿಗೆ ಫೋನ್ ಮಾಡಿ ಹೇಳ್ಬೇಕು, ಇದನ್ನೆಲ್ಲ ಮಾಡಿರೋದು ಶಂಕರ್ ಅವರಲ್ಲ ಗಂಗಾ ಅಂತ ಹೇಳಿ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿದಾಗ, ನೀನು ಹೇಳ್ದಿಯಲ್ಲ ನಮ್ಮ ಜೊತೆ, ಅಷ್ಟೇ ಸಾಕು ನಮಗೆ ಅಂತೇಳಿ ಹೇಳ್ತಿರ್ತಾರೆ. ಸೊ ಅವಾಗ ಪಂಕು ಅವರಿಬ್ಬರಿಗೂ ಬೈದ್ಬಿಟ್ಟು, ಮೊದಲು ನಾವು ಅಣ್ಣ ಅದಕ್ಕೆ ಒಂದು ಮಾಡೋದು ನೋಡೋಣ ಅಂತೇಳಿ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಬರೋದಾದ್ರೆ ಭೈರಾದೇವಿ ಮತ್ತೆ ಗಂಗವರು ಮಾತಾಡ್ತಾ ಇರ್ತಾರೆ. ಭೈರಾದೇವಿ ಅವ್ರಿಗೆ ಗಂಗವರು ಹೇಳ್ತಾ ಇರ್ತಾರೆ, ಇದೇ ಸರಿಯಾದ ಸಮಯ, ನಮಗೆ ಗೌರಿನ ನಾವು ಶಂಕರನಿಂದ ದೂರ ಮಾಡಬೇಕು ಅಂತ ಅಂದರೆ ಇದೇ ಒಂದು ಒಳ್ಳೆ ಕಾರಣ. ಇವಾಗ ಗೌರಿ ಶಂಕರನೇ ಹೊಡೆದಿರೋದು ಅಂತೇಳಿ ತಿಳ್ಕೊಂಡಿರೋದ್ರಿಂದ ನಮಗೆ ಬೇರೆ ಆಪ್ಷನ್ನೇ ಇಲ್ಲ. ಸೊ ಶಂಕರನ ಮೇಲೆ ತುಂಬಾ ಕೆಟ್ಟ ಭಿನ್ನಾಭಿಪ್ರಾಯ ಬಂದಿರುತ್ತೆ, ಇವರಿಬ್ಬರು ಬೇರೆ ಆಗಿದ್ದಾರೆ. ಈ ಟೈಮಲ್ಲಿ ಅತ್ತೆ ನೀವು ಹೋಗಿ ಅವನ ಜೊತೆ ನನ್ನ ಮತ್ತು ಆ ಒಂದು ಮದುವೆ ಬಗ್ಗೆ ಮಾತಾಡಿ, ಆವಾಗ ನಾವಿಬ್ಬರು ಮದುವೆ ಆಗ್ಬೋದು ಅಂತ ಹೇಳಿದಾಗ, ನೀ ಸ್ವಲ್ಪ ಸುಮ್ಮನೆ ಇರಮ್ಮ, ಇವಾಗ ಮಾತಾಡಿದ್ರೆ ಶಂಕರ್ ತುಂಬಾ ಕೋಪನೇ ಇರ್ತಾನೆ, ಏನಾದರೂ ಮಾತಾಡಿದ್ರು ಮಾತಾಡ್ಬಿಡ್ತಾನೆ. ಸೊ ನಾವು ಇದನ್ನು ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ನೀನು ಡಾಕ್ಟ್ರು ಮತ್ತು ಗೌರಿನ ಇಬ್ಬರೂ ಒಂದೇ ಥರ ಇರೋ ಥರ ನೀನು ನೋಡ್ಕೊಬೇಕು. ಆವಾಗ ಇವನು ಅದನ್ನು ನೋಡಿಬಿಟ್ಟು ಅವರಿಬ್ಬರು ಒಂದುವೇ ಇದ್ದಾರೆ, ನಾನೇನಕ್ಕೆ ಇಲ್ಲಿ ಕೆಲಸ ಅಂತ ಹೇಳ್ಬಿಟ್ಟು ಅವರಿಬ್ಬರು ಬೇರೆ ಆಗೇ ಆಗ್ತಾರೆ. ಆವಾಗ ನೀನು ಅವನ್ನ ಮದುವೆ ಆಗ್ಬೋದು ಅಂತೇಳಿ ಪ್ಲ್ಯಾನ್ ಮಾಡ್ಕೋತಾ ಇರ್ತಾರೆ. ಇದನ್ನು ಪಾರ್ವತಿಯವರು ಎಲ್ಲನೂ ಸಹ ಕೇಳಿಸ್ಕೊತಾರೆ. ಮತ್ತು ಪಾರ್ವತಿಯವರು ಸುನಂದ ಹತ್ರ ಹೋಗಿ ಹೇಳ್ತಾರೆ, ನೋಡು ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ, ಗೌರಿ ಮತ್ತು ಶಂಕರನ್ನ ಬೇರೆ ಮಾಡಬೇಕು ಅಂತ ಹೇಳಿ ಆ ರೌಡಿಗಳು ಬಿಟ್ಟು ಹೊಡೆಸಿರೋದು ಮತ್ತು ಆಧಾರ್ ಕಾರ್ಡ್ ಎಲ್ಲ ಇಟ್ಟಿರೋದು ಇವರೇನೆ, ಇದನ್ನೆಲ್ಲ ಬೇಗ ನಾವು ಆದಷ್ಟು ಬೇಗ ತಿಳಿಸ್ಬೇಕು ಅವ್ರಿಗೆ ಅಂತೇಳಿ ಹೇಳ್ತಿರ್ತಾರೆ. ಸೊ ಇದೆಲ್ಲ ಒಂದು ಕಡೆ ಅಂತ ಅಂದರೆ ಇಲ್ಲಿ ಶಂಕರ್ ಅವರು ಮನೆ ಹತ್ರನೇ ಬರ್ದಿರ್ತಾರೆ. ಅಂದರೆ ಫೋನನ್ನು ಮಾಡಿರ್ತಾರೆ ರೌಡಿ ಬೇಬಿಗೆ, ಫೋನನ್ನು ರಿಸೀವ್ ಮಾಡಿರಲ್ಲ, ಯಾಕಂದರೆ ಗೌರಿ ಅವರು ಬ್ಲಾಕ್ನ ಮಾಡಿರ್ತಾರೆ. ಎಲ್ಲಿ ರೌಡಿ ಬೇಬಿ ಫೋನೇ ಮಾಡಿಲ್ವಲ್ಲ ಅಂತ ಹೇಳ್ಬಿಟ್ಟು ಇವರೇನೆ ಅಲ್ಲಿಗೆ ಬಂದುಬಿಡ್ತಾರೆ ಮನೆ ಹತ್ರನೇ. ಮನೆ ಹತ್ರ ಬಂದಾಗ ಪೊಲೀಸ್ ಕಾನ್ಸ್ಟೇಬಲ್ಗಳು ಅವನ್ನ ಒಳಗಡೆ ಬಿಡೋದಿಲ್ಲ. ಅವಾಗ ಅವ್ರು ಹೇಳ್ತಾರೆ, ನೋಡಪ್ಪ ನಾನು ಈ ಮನೆ ಬಾಡಿ ಗಾರ್ಡು, ನನ್ನನ್ನು ಒಳಗಡೆ ಬಿಡದೆ ಯಾಕೆ ಹಿಂಗೆ ತಡೀತಿದ್ದೀರಾ ಅಂತ ಗಲಾಟೆ ಮಾಡ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಅಲ್ಲಿಗೆ ಮಗು ಮತ್ತು ಗೌರಿ, ವಿಜಿ ಎಲ್ಲರೂ ಸಹ ಅಲ್ಲಿಗೆ ಬಂದುಬಿಡ್ತಾರೆ. ಸೊ ಗೌರಿ ಅವ್ರು ಹೇಳ್ತಾರೆ, ಯಾರ್ರೀ ನೀವು ಅಂತ ಹೇಳಿದಾಗ, ನೋಡಿ ಮೇಡಮ್ ಇವ್ರು ನನ್ನ ಒಳಗಡೆನೇ ಬಿಡ್ತಾ ಇಲ್ಲ, ನಾನು ಈ ಮನೆ ಬಾಡಿ ಗಾರ್ಡ್ ಅಲ್ವಾ ಅಂತ ಹೇಳಿದಾಗ, ಈ ಬಾಡಿ ಗಾರ್ಡು ಗಿಡಿಗಾರ್ಡು ಯಾರೂ ನಮಗೆ ಬೇಡ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ಅಂತ ಹೇಳಿ ಹೇಳ್ಬಿಡ್ತಾರೆ. ಅವಾಗ ಗೌರಿ ಅವ್ರ ಮಾತು ಕೇಳಿಸ್ಕೊಂಡು ಶಂಕರ್ ಅವ್ರಿಗಂತೂ ತುಂಬಾ ಬೇಜಾರಾಗುತ್ತೆ. ಮತ್ತು ಅವ್ರು ಹೇಳ್ತಾರೆ, ವಿಜಯ್ ನೀವಾದರೂ ಹೇಳಿ, ನಾನೇನು ಮಾಡಿಲ್ಲ ಅಂತ ಹೇಳಿ ಅಂತ ಹೇಳ್ತಿರ್ತಾರೆ. ಸೊ ಆ ಮಗು ಹೇಳ್ತಿರ್ತಾರೆ, ಡಿವಿಲ್ಗೆ ಯಾಕಮ್ಮ ಹಿಂಗೆ ಬೈತಾ ಇದೆ, ಅವ್ರು ಎಷ್ಟು ಒಳ್ಳೆಯವರು, ಅವ್ರು ಬರಲಿಲ್ಲ ಅಂದರೆ ನಾನು ಒಳಗಡೆ ಹೋಗಲ್ಲ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಆ ಮಗುನ ಎತ್ಕೊಂಡು ಗೌರಿ ಅವರಲ್ಲಿಂದ ಹೊರಟೋಗ್ತಾರೆ. ಅವಾಗ ವಿಜಯ್ ಅವ್ರು ಹೇಳ್ತಾರೆ, ನೋಡಿ ಶಂಕರ್ ಅವರೇ, ನೀವು ಇಲ್ಲಿ ಬಂದು ಗಲಾಟೆ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ, ನೀವು ಈಗ ಮಾಡಿದ್ರೆ ಗೌರಿ ಸೀಟ್ ಇನ್ನೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಆ ಅಮರ್ ಅವ್ರಿಗೆ ಯಾರು ಹೊಡೆದಿರೋದು, ಮತ್ತು ಅಮರ್ಗೆ ಯಾರು ಹೊಡೆದ್ರು ಅಂತ, ಮತ್ತು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಹೇಗೆ ಬಂತು ಅಂತ ಹೇಳಿ ವಿಜಯ್ ಅವರು ಶಂಕರ್ ಅವ್ರಿಗೆ ಹೇಳ್ತಿರ್ಬೇಕಾದ್ರೆ ಶಂಕರ್ ಅವ್ರಿಗೂ ಸಹ ರಿಯಲೈಸ್ ಆಗುತ್ತೆ. ಮತ್ತು ನಾನು ಹೊಡಿದೇ ಇರೋ ಮತ್ತು ನಾನು ತಪ್ಪು ಮಾಡದೇ ಇರೋ ಕೆಲಸಕ್ಕೆ ನಾನು ಶಿಕ್ಷೆ ಅನುಭವಿಸ್ತಾ ಇದ್ದೀನಿ, ಗೌರಿ ಅವರು ನನ್ನ ಅಮ್ಮಿಯವರು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಡಾಕ್ಟ್ರಿಗೆ ಯಾರು ಹೊಡೆದ್ರು ಅಂತ ಹೇಳಿ ಶಂಕರ್ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಮತ್ತು ಅದನ್ನು ಕಂಡುಹಿಡಿಯೋಕೆ ಅಂತ ಶಂಕರ್ ಅವರು ಹೋಗ್ತಿರ್ತಾರೆ. ಇನ್ನೊಂದು ಕಡೆ ಬರೋದಾದರೆ ಭೈರಾದೇವಿ ಅವ್ರ ಪ್ಲ್ಯಾನ್ನ ಕೇಳಿಸ್ಕೊಂಡು ಗಂಗಾ ಹೊಸ್ದಾಗಿ ಒಂದು ಪ್ಲ್ಯಾನನ್ನು ಮಾಡ್ತಾಳೆ. ನಾವು ಗೌರಿ ಮತ್ತು ಶಂಕರನ್ನ ಇಬ್ಬರೂ ಸಹ ಬೇರೆ ಮಾಡಬೇಕು ಅಂತ ಹೇಳಿದ್ರೆ ಆ ಡಾಕ್ಟ್ರು ಮತ್ತು ಗೌರಿ ಇಬ್ಬರೂ ಸಹ ಒಟ್ಟಿಗೆ ಇರಬೇಕು, ಮತ್ತು ಆ ಡಾಕ್ಟ್ರನ್ನ ಗೌರಿನೇ ನೋಡ್ಕೊಬೇಕು, ಅವ್ರ ಆರೋಗ್ಯನ ಅವ್ರ ಕ್ಷೇಮ ಮಾಡಬೇಕು ಅಂದರೆ ನಾವು ಏನಾದರೂ ಒಂದು ಪ್ಲ್ಯಾನ್ ಮಾಡಲೇಬೇಕು. ಯಾಕಂದರೆ ಆ ಡಾಕ್ಟ್ರಿಗೆ ಯಾರೂ ಸಹ ಇರೋದಿಲ್ಲ, ಗೌರಿನೇ ಬಂದು ನೋಡ್ಕೊಳ್ಳೋದ್ರಿಂದ ಶಂಕರನು ಸಹ ಅಲ್ಲಿಗೆ ಹೋಗ್ತಾನೆ. ಸೊ ಆವಾಗ ಶಂಕರ ಇವರಿಬ್ಬರನ್ನ ನೋಡ್ತಾ ನೋಡ್ತಾ ಇವರಿಬ್ಬರನ್ನ ಮರೆಯೋದಂತೂ ಗ್ಯಾರಂಟಿ, ಇವ್ರ ಮೇಲೆ ತುಂಬಾ ಕೋಪ ಬಂದ್ಕೊಂಡು ಗೌರಿನ ಮರ್ತೇ ಬಿಡ್ತಾನೆ. ಸೊ ಈ ಅಮ್ಮಿಯವರು ಅವ್ರ ಜೊತೆ ಆರಾಮಾಗಿದ್ದಾರೆ, ನನಗೆ ಜೊತೆ ಯಾರೂ ಇಲ್ಲ ಅಂಥೇಳಿ ಶಂಕರನ್ಗೆ ಆಗೋದು ನಾನೇನೆ, ಈ ಗಂಗನೇ ಆಗೋದು. ಈ ಗಂಗನ ಪ್ಲ್ಯಾನ್ ವರ್ಕೆ ಆಗೇ ಆಗುತ್ತೆ, ನಾನು ಶಂಕರ ಮದುವೆ ಆಗೇ ಆಗ್ತೀವಿ, ಈ ಗೌರಿನ ಮತ್ತು ಶಂಕರನ ದೂರ ಮಾಡೇ ಮಾಡ್ತೀವಿ ಅಂತೇಳಿ ಗಂಗಾ ಪಣ ತೊಟ್ಟಿರ್ತಾರೆ. ಸೊ ವೀಕ್ಷಕರೇ, ಇಲ್ಲಿಗೆ ಶಂಕರ್ ಅವರು ಕಂಡುಹಿಡಿತಾರೋ ಯಾರು ಹೊಡೆದ್ರು ಅಂತ ಹೇಳಿ, ಆಧಾರ್ ಕಾರ್ಡ್ ಹೇಗೆ ಬಂತು ಅಂತ ಹೇಳಿ ಕಂಡುಹಿಡಿತಾರೋ ಏನೋ ಗೊತ್ತಿಲ್ಲ. ಸೊ ಮುಂದಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.